ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ನಾವು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸಲಿಕ್ಕಾಗುವ ಹಾಗೆ ದೇವರು ತನ್ನ ಮಹಾಕೃಪೆಯನ್ನ ನಮಗೆ ಪ್ರೀತಿಯಿಂದ ದಯಪಾಲಿಸ್ಕೊಟ್ಟಿದ್ದಾನೆ. ಆತನನ್ನು ನಾವು ಸ್ತೋತ್ರ ಮಾಡಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಮತ್ತೆ ನಾವು ನೋಡುವಾಗ ಹೊರಗಡೆ ತುಂಬ ಬಿಸಿಲಿದೆ, ಬಹಳ ಬಿಸಿಲಿನ ತಾಪ ಮೈಸೂರಿನಲ್ಲಿ ತುಂಬ ಜಾಸ್ತಿ ಇದೆ, ಬೇರೆ ಕಡೆಗಳೆಲ್ಲ ಇದೆ. ದೇವಜನರಾದಂಥ ನಾವು ಈ ಸಮಯದಲ್ಲಿ ಮಳೆಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಆಗಿದೆ. ಯಾಕೆಂದ್ರೆ ಆ ಬಿಸಿಲಿನ ತಾಪದಿಂದ ಅನೇಕ ರೀತಿಯ ತೊಂದರೆಗಳು ಉಂಟಾಗ್ತಾ ಇದೆ. ವಯಸ್ಸಾದಂಥವ್ರು, ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥವ್ರು, ಮಕ್ಕಳು, ಇವರ ಮೇಲೆ ಸಾಕಷ್ಟು ಪರಿಣಾಮಗಳು ಉಂಟಾಗ್ತಾ ಇದೆ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥವನಾಗಿದ್ದಾನೆ, ಸದುತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ನಾವು ಈ ಸಮಯದಲ್ಲಿ ಮರಣವೂ ಜೀವವೂ ಆಗಿರುವ ವಾಕ್ಯಗಳು ಅಂತಕ್ಕಂಥ ಒಂದು ಸಂಗತಿಗಳನ್ನ ನಾವು ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಈ ಒಂದು ಸಮಯದಲ್ಲಿ ಒಂದು ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 21ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 21ನೇ ವಚನ. ಅದರಲ್ಲಿ ನಾವು ಹೀಗೆ ಓದ್ತೀವಿ: ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರು ಎಂಬುದಾಗಿ. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರು ಎಂಬುದಾಗಿ. ಇಲ್ಲಿ ಮರಣವು ಜೀವವು, ಆಶೀರ್ವಾದವು ಶಾಪವು, ಸೋಲು ಗೆಲುವು ನಮ್ಮ ನಾಲಿಗೆಯ ವಶದಲ್ಲಿದೆ ಎಂಬ ಸಂಗತಿಯನ್ನು ನಾವು ನೋಡ್ತೇವೆ. ಆದ್ದರಿಂದ ನಮ್ಮ ನಾಲಿಗೆಯ ಮಾತುಗಳ ಕಡೆಗೆ ನಾವು ಯಾವಾಗಲೂ ಗಮನ ಇರುವಂಥವರಾಗಿರ್ಬೇಕು. ಮನುಷ್ಯನು 3 ರೀತಿಯಲ್ಲಿ ಜೀವಿಸುವಂಥವನಾಗಿದ್ದಾನೆ. ಒಂದು ಆಲೋಚನೆಗಳಲ್ಲಿ, ಇನ್ನೊಂದು ಮಾತುಗಳಲ್ಲಿ, ಮತ್ತೊಂದು ಆತನ ಕ್ರಿಯೆಗಳಲ್ಲಿ. ನಾವು ಮಾತುಗಳನ್ನು ಆಡುವಾಗಲೇ ನಮ್ಮ ಗುಣ ಸ್ವಭಾವಗಳು ಎಂಥವು, ನಮ್ಮ ಗುಣಾತಿಶಯಗಳು ಎಂಥವು ಎಂಬುದನ್ನು ನಾವು ತೋರಿಸುವಂಥವರಾಗಿರ್ತೇವೆ. ನಮ್ಮ ಮಾತುಗಳನ್ನು ಪರಲೋಕವು ಕೇಳ್ತದೆ, ದೇವಜನರು ಕೇಳ್ತಾರೆ, ಸೈತಾನನು ಕೇಳ್ತಾನೆ, ಲೋಕದವರು ಕೂಡ ಕೇಳುವಂಥವರಾಗಿರ್ತಾರೆ. ನಾವು ಒಂದು ಸಮೀಕ್ಷೆಯನ್ನು ನೋಡುವಾಗ ಸರಾಸರಿಯಾಗಿ ಗಂಡಸರು ಒಂದು ದಿನಕ್ಕೆ 29,000 ಮಾತುಗಳನ್ನು ಆಡ್ತಾರೆ ಅನ್ನೋ ಒಂದು ಸಮೀಕ್ಷೆ ಇದೆ. ಅದೇ ರೀತಿ ಹೆಂಗಸರು ಸುಮಾರು ಒಂದು ದಿನಕ್ಕೆ 35,000 ಮಾತುಗಳನ್ನು ಅವರು ಬಾಣಗಳಂತೆ ಎಸಿತಾರೆ ಎಂಬ ಒಂದು ಸಮೀಕ್ಷೆ ಇದೆ. ಇದು ನಮಗೆಲ್ಲ ಅನುಭವಕ್ಕೆ ಬಂದಿದೆ. ಆದರೆ ನಾವು ಒಂದು ಎಚ್ಚರಿಕೆಯ ಒಂದು ಸಂದೇಶ ಏನಪ್ಪಾ ಅಂದ್ರೆ, ಇಲ್ಲಿ ಮನುಷ್ಯನು ಆಡುವ ಪ್ರತಿಯೊಂದು ಮಾತಿಗೂ ಕೂಡ ದೇವರ ಬಳಿಯಲ್ಲಿ ನಾವು ಲೆಕ್ಕ ಕೊಡಬೇಕಾಗಿದೆ. ನಾವು ಮಾತನಾಡುವಂಥ ಪ್ರತಿಯೊಂದು ಮಾತುಗಳಿಗೂ ಕೂಡ ದೇವರ ಬಳಿಯಲ್ಲಿ ನಾವು ಲೆಕ್ಕ ಕೊಡಬೇಕಾಗಿದೆ. ಲೋಕದವರ ನಾವು ನೋಡುವಾಗ, ಲೋಕದವರು ಮಾತುಗಳನ್ನ ಕೆಲವು ಸಮಯ ಒಳ್ಳೆಯ ಮಾತುಗಳು, ಅಮಂಗಳಕರವಾದಂಥ ಮಾತುಗಳು ಅಂತ ಹೇಳಿ ವಿಂಗಡಿಸಣೆ ಮಾಡ್ತಾರೆ. ನೀವು ಕೆಲವು ಕಡೆ ನೋಡಿ, ನಾವು ಹಳ್ಳಿಗಳ ಪ್ರದೇಶಗಳಲ್ಲಿ ನಾವು ಕೆಲಸ ಮಾಡುವಾಗ ಇದರ ಅನುಭವ ನಮ್ಗೆ ಆಗ್ತದೆ. ಏನಪ್ಪಾ ಅಂದ್ರೆ, ಅವ್ರ ಬಾಯಲ್ಲಿ ಇಲ್ಲ ಅಂತ ಬರುವಂಥ ಮಾತುಗಳು ಬರೋದಿಲ್ಲ. ಕಾರಣ, ನೀವು ಅಂಗಡಿಗೆ ಹೋಗಿ ನೀವು ಬೇಳೆ ಇದೆಯಾ ಅಂತ ಕೇಳಿದ್ರೆ, ಅವರಲ್ಲಿ ಅಂಗಡಿಯಲ್ಲಿ ಬೇಳೆ ಇಲ್ಲ ಅಂದ್ರೆ ಅವರು ಇಲ್ಲ ಅಂತ ಹೇಳೋದಿಲ್ಲ, ಉದ್ದಿನ ಬೇಳೆ ಇದೆ ತಗೊಂಡೋಗಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಇಲ್ಲ ಅನ್ಬಾರ್ದು. ಇಲ್ಲ ಅಂದದು ಒಂದು ಅಮಂಗಳಕರವಾದಂಥ ಮಾತು. ಮತ್ತೆ ಎಲ್ಲಿಗಾರು ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು, ಯಾಕೆ ಕೇಳ್ತೀಯ ಅಂತ ಬೈತಾರೆ. ಇನ್ನು ಕೆಲವು ಕಡೆಗಳಲ್ಲಿ ನೋಡಿ, ನಾವು ಬೇರೆ ಒಂದು ಕಡೆಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ರಾತ್ರಿ ಹೊತ್ತು ನಾವು ಉಪ್ಪು ಕೊಡಿ ಅಂತ ಕೇಳಂಗಿಲ್ಲ ಅವ್ರನ್ನ. ಉಪ್ಪು ಕೊಡಿ ಅಂತ ಕೇಳಿದ್ರೆ, ಏನ್ ಸರ್ ಹಿಂಗೆ ಕೇಳ್ತೀರಿ, ರುಚಿ ಕೊಡಿ ಅಂತ ಕೇಳಬೇಕು ಅಂತ ಕೇಳಿ, ರುಚಿ ಅಂತ ಕೇಳಬೇಕು. ಹೀಗೆ ಅವರು ಮಾತುಗಳನ್ನ ವಿಂಗಡಿಸುತ್ತಾರೆ. ಅವರು ಇಂಥ ಮಾತುಗಳು ಶುಭಕರವಾದ ಮಾತುಗಳು, ಅಮಂಗಳಕರವಾದಂಥ ಮಾತುಗಳು ಅಂತೇಳಿ ವಿಂಗಡಿಸ್ತಾರೆ. ಉದಾಹರಣೆಗೆ, ನಾವು ಈ ಒಂದು ಸಂದರ್ಭದಲ್ಲಿ ವಿಶ್ವಾಸಿಗಳಾದಂಥ ನಾವು ಎಂಥ ಮಾತುಗಳನ್ನು ಆಡಬೇಕು? ನಾವು ವಿಶ್ವಾಸಿಗಳಾದಂಥ ನಾವು ಎಂದಿಗೂ ಕೂಡ
ಸೋಲುವಿಕೆಯ, ಮನಗುಂದಿದಂಥ ಮಾತುಗಳನ್ನು ನಾವು ಆಡಬಾರ್ದು. ಯಾವಾಗಲೂ ಕೂಡ ನಾವು ಮಾತನಾಡುವುದಾದರೆ ದೇವರ ಮಾತುಗಳನ್ನೇ ಆಡಬೇಕು. ವಿಶ್ವಾಸದ ಅರಿಕೆಗಳನ್ನು ನಾವು ಮಾಡಬೇಕು. ವಿಶ್ವಾಸದ ಮಾತುಗಳನ್ನು ನಾವು ಮಾತನಾಡಬೇಕು. ಮತ್ತು ಇತರರಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಕ್ಕಂಥ ಮಾತುಗಳನ್ನು ನಾವು ಆಡುವಂಥವರಾಗಿರ್ಬೇಕು. ಇಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಏನಪ್ಪ ಅಂದರೆ, ನಮ್ಮ ಮಾತುಗಳು ಒಡೆದ ಹೃದಯಗಳನ್ನು ಸಂತೈಸುವ ರೀತಿಯಲ್ಲಿ ಇರಬೇಕು. ಒಡೆದೋದಂಥ ಹೃದಯಗಳಿರುವುದಾದರೆ ನಮ್ಮ ಮಾತುಗಳನ್ನು ಕೇಳಿ ಆ ಮಾತುಗಳು ಅವರ ಹೃದಯವನ್ನು ಸಂತೈಸುವ ರೀತಿಯಲ್ಲಿ ಇರಬೇಕು. ಉದಾಹರಣೆಗೆ ನಾವು ನೋಡುವುದಾದರೆ ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ ಎಂದು. ಸಮಯೋಚಿತವಾಗಿ ಮಾತನಾಡ್ತಕ್ಕಂಥದ್ದು, ಒಬ್ಬರ ಪರಿಸ್ಥಿತಿ ಏನು, ಅವರಿರ್ತಕ್ಕಂಥ ಸಂದರ್ಭಗಳೇನು, ಆ ಸಮಯಕ್ಕೆ ತಕ್ಕಂತೆ ಸಮಯೋಚಿತವಾಗಿ ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಶಿಷ್ಟನ ಬಾಯಿ ಯಾವಾಗಲೂ ಏನಾಗಿರ್ಬೇಕಂತೆ, ಜೀವ ಬುಗ್ಗೆ ಆಗಿರಬೇಕು. ಮತ್ತು ನಮ್ಮ ಬಾಯಿಗಳಿಂದ ಯಾವಾಗಲೂ ಕೂಡ ಜ್ಞಾನವುಳ್ಳ ಮಾತುಗಳು ಹೊರಬರುವಂಥದ್ದಾಗಿರಬೇಕು. ಆದ್ದರಿಂದ ನಮ್ಮ ಮಾತುಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ನಾವು ಆಡಬೇಕಾಗ್ತದೆ. ಈ ಬಾಯಿ ಮಾತುಗಳ ಬಗ್ಗೆ ಸತ್ಯವೇದವು ನಮಗೆ ಅನೇಕ ರಹಸ್ಯಗಳನ್ನು ತಿಳಿಸ್ಕೊಡ್ತದೆ. ಆ ಬಾಯಿ ಮಾತುಗಳು, ಆ ವಾಕ್ಯಗಳು ಯಾವ ರೀತಿಯಲ್ಲಿ ಸತ್ಯವೇದದಲ್ಲಿ ಪ್ರಯೋಗಿಸಲ್ಪಟ್ಟಿವೆ ಎಂಬುದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಒಂದು ಸಮಯದಲ್ಲಿ. ಇಲ್ಲಿ ನಾವು ಮೊದಲನೇದಾಗಿ ನೋಡುವಾಗ ಸೃಷ್ಟಿಯ ಮಾತುಗಳು. ಸೃಷ್ಟಿಯ ಮಾತುಗಳು ನಾವು ಇದನ್ನು ಎಲ್ಲಿ ನೋಡ್ತೀವಿ? ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ಓದ್ತೀವಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ಒಂದು ವಾಕ್ಯ ಭಾಗವನ್ನು ನೋಡುವಾಗ ಇಲ್ಲಿ ನಾವೆಂದಿಗೂ ಕೂಡ ವಾಕ್ಯವನ್ನ ಮತ್ತೆ ದೇವರನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ವಾಕ್ಯವೇ ದೇವರಾಗಿತ್ತು, ದೇವರೇ ವಾಕ್ಯವಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ವಾಕ್ಯವನ್ನ ಮತ್ತೆ ದೇವರನ್ನ ನಾವು ಇಲ್ಲಿ ಬೇರ್ಪಡಿಸ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ನಾವು ಇಲ್ಲಿ ನೋಡುವಂತ ಸಂಗತಿ ಏನಪ್ಪಾ ಅಂದ್ರೆ, ದೇವರು ಲೋಕವನ್ನ ಸೃಷ್ಟಿಸಿದಾಗ ಅವೆಲ್ಲವನ್ನ ಮಾತಿನಿಂದಲೇ ಸೃಷ್ಟಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ನೀವು ಆದಿಕಾಂಡ 1ನೇ ಅಧ್ಯಾಯಕ್ಕೆ ಬಂದ್ರೆ ಇಲ್ಲಿ ನಾವು ಓದ್ತೀವಿ, ಆಗ ದೇವರು ಬೆಳಕಾಗಲು ಅನ್ನಲು ಬೆಳಕಾಯಿತು, ದೇವರು ಆ ಬೆಳಕನ್ನ ಒಳ್ಳೆಯದೆಂದು ನೋಡಿದನು ಎಂಬುದಾಗಿ ನಾವು ನೋಡ್ತೇವೆ. 6ನೇ ವಚನ ನೋಡುವಾಗ, ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅಂದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು 9ನೇ ವಚನಕ್ಕೆ ಬರುವಾಗ, ಆಕಾಶವು ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ. 11ನೇ ವಚನಕ್ಕೆ ಬರುವಾಗ, ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನ ಬೆಳೆಸಲಿ. ಇದೆಲ್ಲ ಸೃಷ್ಟಿಯ ಮಾತುಗಳು. ಆತನ ಸೃಷ್ಟಿ ಮಾಡಿದಂಥ ಎಲ್ಲ ಸಂಗತಿಗಳು ಆತನ ಮಾತಿನಿಂದಲೇ ಸೃಷ್ಟಿ ಮಾಡಿದನು ಎಂಬುದನ್ನು ನಾವು ನೋಡ್ತೇವೆ. ಸೃಷ್ಟಿ ಮಾಡಿದಂಥ ಆ ಎಲ್ಲವುಗಳನ್ನ ಆತನು ಏನು ಮಾಡ್ದ? ಒಳ್ಳೆಯದೆಂದು ಆತನು ನೋಡಿದನು. ಆದ್ರಿಂದ ನಾವು ಇಲ್ಲಿ ನೋಡುವಂಥ ಸಂಗತಿ ಏನಪ್ಪ ಅಂದ್ರೆ, ಕರ್ತನನ್ನ ಮತ್ತೆ ಆತನ ಮಾತುಗಳನ್ನ ನಾವು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತನು ನುಡಿದದ್ದು ನೆರವೇರ್ತದೆ. ಆತನು ಏನು ಹೇಳ್ತಾನೋ ಅದು ನಡೆಯುವಂಥದ್ದಾಗಿದೆ. ಇಲ್ಲಿ ಯಾವ ರೀತಿಯಲ್ಲಿ ನಾವು ನೋಡ್ತೇವೆ? ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ವಾಕ್ಯವೆಂಬಾತನು ನರಾವತಾರವನ್ನ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು ಎಂಬುದಾಗಿ. ಆ ವಾಕ್ಯವೆಂಬಾತನು ಆತನು ಏನ್ ಮಾಡ್ದ? ನಮ್ಮ ಮಧ್ಯದಲ್ಲಿ ಆತನು 2025 ವರ್ಷಗಳ ಹಿಂದೆ ಯೇಸು ಎಂಬ ಹೆಸರಿನಲ್ಲಿ ಆತನು ನಮ್ಮ ಮಧ್ಯದಲ್ಲಿ ಜೀವಿಸಿದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಆತನು ಏನು ನುಡಿದನೋ ಅದು ನಡೆದನ್ನ ನಾವು ನೋಡ್ತೇವೆ. ಇಲ್ಲಿ ನಾವು ಇನ್ನೊಂದು ಸಂಗತಿಯನ್ನು ನೋಡುವಾಗ, ಯಾಕೆ ವಾಕ್ಯವು ಶರೀರವಾಯಿತು, ಯಾಕೆ ಆ ವಾಕ್ಯವು ಶರೀರವಾಗಿ ಬಂತು, ಮಾನವ ರೂಪದಲ್ಲಿ ಬಂತು ಎಂಬುದಾಗಿ ನಾವು ನೋಡುವಾಗ, ನಾವು ಈಗ ತಾನು ನಾವು ನೋಡ್ತೇವೆ, ಅದು ವಾಸ ಮಾಡುವುದಕ್ಕಾಗಿ, ನಮ್ಮಲ್ಲಿ ವಾಸ ಮಾಡುವುದಕ್ಕಾಗಿ. ನಾವು
ಈಗ ತಾನೇ ಓದಂತ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನದಲ್ಲಿ 26ರವರೆಗೆ ಓದುವಾಗ ನಾವಲ್ಲಿ ನೋಡುವ ಸಂಗತಿ ಏನು? ಇದು ನಿಮಗಾಗಿ ಉರಿಯಲ್ಪಟ್ಟಂತ ಜಜ್ಜಲ್ಪಟ್ಟಂತ ನನ್ನ ದೇಹ, ಹೌದಲ್ವಾ? ಅದೇ ರೀತಿ ನಿಮಗಾಗಿ ಸುರಿಸಲ್ಪಟ್ಟಂತ ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯನ್ನ ಸೂಚಿಸುವಂತ ರಕ್ತ ಎಂಬುದಾಗಿ ನಾವು ನೋಡ್ತೇವೆ. ಅದು ನಮ್ಮಲ್ಲಿ ಜೀವಿಸುವುದಕ್ಕೋಸ್ಕರವೇ ಆತನು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಬಂದನು. ಇಲ್ಲಿ ನಾವು ದೇವರ ವಾಕ್ಯಗಳನ್ನು ನಾವು ಪ್ರತಿದಿನ ಓದುವಾಗ ನಾವು ಅದರ ಒಂದು ಅನುಭವವನ್ನು ನಾವು ಪಡ್ಕೊಳ್ತೇವೆ. ನೀವು ಫಸ್ಟ್ ಜಾನ್ ಮೊದಲನೇ ಒಂದು ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಓದ್ತೀವಿ, ಈ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ನೋಡಿ ಎಂತ ಒಂದು ಅದ್ಭುತವಾದಂಥ ವಚನ. ಅಲ್ಲಿ ಶಿಷ್ಯರು ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಆತನನ್ನ ಕಣ್ಣಾರೆ ಕಂಡು ಆತನ ವಾಕ್ಯಗಳನ್ನು ಕಿವಿಯಾರೆ ಕೇಳಿ ಆ ವಾಕ್ಯಗಳನ್ನ ಕೈಯಿಂದ ಮುಟ್ಟಿದ್ದೇವೆ ಅಂತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಈಗ ನಮಗೆ ಆ ಒಂದು ಸಂದರ್ಭ ಇದೆಯಾ? ಖಂಡಿತವಾಗಿಯೂ ಇದೆ. ನಾವು ದೇವರ ವಾಕ್ಯಗಳನ್ನ ನಾವು ಪ್ರೀತಿಸುವಾಗ, ದೇವರ ವಾಕ್ಯಗಳನ್ನ ನಾವು ಕೇಳುವಾಗ, ದೇವರ ವಾಕ್ಯಗಳ ಜೊತೆಯಲ್ಲಿ ನಾವು ನಡೆಯುವಾಗ, ಈ ಒಂದು ಯೇಸು ಸ್ವಾಮಿಯ ಜೊತೆಯಲ್ಲೇ ನಾವಿದ್ದೇವೆ, ಯೇಸು ಸ್ವಾಮಿಯ ಮಾತುಗಳನ್ನೇ ಕೇಳ್ತಾ ಇದ್ದೇವೆ, ಯೇಸು ಸ್ವಾಮಿಯ ಸಂಗಡವೇ ನಾವಿದ್ದೇವೆ ಅಂತಕ್ಕಂಥ ಒಂದು ಅನುಭವ ನಮಗೆ ನಮ್ಮ ಜೀವಿತದಲ್ಲಿ ಉಂಟಾಗುವಂಥದ್ದಾಗಿದೆ. ಅದಕ್ಕಾಗಿ ಯೋಹಾನನು ಹೇಳುವಂಥದ್ದು, ಈ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಹೌದಲ್ವಾ? ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದ್ದ ಸಮಯದಲ್ಲಿ ಆತನು ಯಾವ ರೀತಿಯಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಇದ್ದನು ಎಂಬುದನ್ನು ಈ ವಾಕ್ಯ ಚಿತ್ರಿಸ್ತದೆ. ಈ ಒಂದು ಸಂಗತಿಗಳನ್ನು ನಾವು ನೋಡುವಾಗ ವಾಕ್ಯಗಳು ಎಷ್ಟು ಒಂದು ಕೆಲಸ ಮಾಡ್ತಾ ಇದೆ. ಸತ್ಯವೇದದ ವಾಕ್ಯಗಳನ್ನ ನಾವು ಧ್ಯಾನಿಸುವಾಗ ಪ್ರತಿಯೊಂದು ಸಮಯದಲ್ಲೂ ಕೂಡ ಈ ಒಂದು ಅನುಭವ ನಮ್ಮ ಒಂದು ಹೃದಯಕ್ಕೆ ಉಂಟಾಗ್ತದೆ. ಇನ್ನು ಎರಡನೇದಾಗಿ ನಾವು ನೋಡುವಾಗ ಅದು ವಾಗ್ದಾನದ ಮಾತುಗಳು. ಮೊದಲನೇದಾಗಿ ನಾವು ಸೃಷ್ಟಿಯ ಮಾತುಗಳನ್ನು ನೋಡಿದ್ವಿ. ಎರಡನೇದಾಗಿ ವಾಗ್ದಾನದ ಮಾತುಗಳು. ಇದು 2ನೇ ಕೊರಿಂಥ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ವಾಗ್ದಾನಗಳೆಲ್ಲವೂ ಯೇಸು ಕ್ರಿಸ್ತನಲ್ಲಿ ಹೌದು ಎಂದು ಆಮೇನ್ ಎಂದು ಇದೆಯಲ್ಲ. ಹೌದಲ್ವಾ? ವಾಗ್ದಾನಗಳೆಲ್ಲವೂ ಯೇಸು ಕ್ರಿಸ್ತನಲ್ಲಿ ಹೌದು. ದೇವರು ಮಾಡಿದಂಥ ವಾಗ್ದಾನಗಳೆಲ್ಲವೂ ಎಲ್ಲಿ ನೆರವೇರುವಂಥದ್ದಾಗಿದೆ? ಯೇಸು ಕ್ರಿಸ್ತನಲ್ಲಿ ನೆರವೇರುವಂಥದ್ದಾಗಿದೆ. ಅಲ್ಲಿ ಹೌದು, ಆಮೇನ್ ಅಂತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಲೋಕದಲ್ಲಿ ನಾವು ಮಾತನಾಡುವಂತಹ ಬಹಳ ಸುಂದರವಾದಂಥ ಮಾತುಗಳು ಅಂದರೆ ದೇವರ ಮಾತುಗಳು ಮಾತ್ರ ಪ್ರಿಯರೇ. ದೇವರ ಮಾತುಗಳಲ್ಲದೆ ನಾವು ಆಡ್ತಕ್ಕಂಥ ಬೇರೆ ಮಾತುಗಳೆಲ್ಲವೂ ಸುಂದರವಾದಂಥ ಮಾತುಗಳಲ್ಲ. ನಾವು ಬೇರೆ ಬೇರೆ ಪ್ರೀತಿಯ ಮಾತುಗಳನ್ನು ಆಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನು ಆಡ್ಬೋದು. ಅದ ದೇವರ ವಾಕ್ಯ, ದೇವರ ಮಾತುಗಳನ್ನು ಏನು ಮಾತಾಡ್ತೀವಿ, ಆತನ ವಾಗ್ದಾನಗಳು ಏನಿದೆ ಅವುಗಳನ್ನು ನಾವು ಏನು ಮಾಡ್ತೀವಿ, ಅದು ಬಹಳ ಮುಖ್ಯವಾದಂಥ ಸಂಗತಿ ಆಗ್ತದೆ. ದೇವರ ವಾಗ್ದಾನಗಳು ನಮಗೆ ಬೇಕು, ದೇವರ ವಾಕ್ಯಗಳು ನಮಗೆ ಬೇಕು ಅಂದರೆ ಸತ್ಯವೇದವನ್ನು ನಾವೇನು ಮಾಡಬೇಕು? ಅಧ್ಯಯನ ಮಾಡಬೇಕು, ಸತ್ಯವೇದವನ್ನು ಓದಬೇಕು. ನಾವು ಯಾವಾಗಲೂ ಆ ದೇವರ ವಾಕ್ಯಗಳನ್ನು ನಾವು ನೋಡುವಾಗ ದೇವರ ವಾಕ್ಯಗಳು ಅದು ಮನುಷ್ಯನ ಜೀವಿತವನ್ನ ರೂಪಾಂತರ ಪಡಿಸುವಂಥದ್ದು, ಅವರ ಜೀವಿತಗಳಲ್ಲಿ ಸಂತೋಷವನ್ನ ತರ್ತಕ್ಕಂಥದ್ದು. ಇದು ಬೇರೆ ಯಾವ ರೀತಿಯಲ್ಲಿ ನಮಗೆ ಸಿಕ್ಕೋದಿಲ್ಲ. ದೇವರ ವಾಕ್ಯಗಳೇ ನಮ್ಮನ್ನ ಅನೇಕ ಸಮಯಗಳಲ್ಲಿ ಸಂತೈಸುವಂಥದ್ದು, ಅನೇಕ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥದ್ದು, ಮಾರ್ಗಗಳನ್ನು ತೋರಿಸುವಂಥದ್ದು, ನಮ್ಮ ಹೃದಯಗಳಿಗೆ ಸಂತೋಷವನ್ನು ಕೊಡುವಂಥದ್ದು ಈ ದೇವರ ವಾಕ್ಯ ಆಗಿದೆ. ನಾವು ಮಾತನಾಡುವುದಾದರೆ ಆತನ ಮಹಿಮೆಯನ್ನ ಕುರಿತು ಮಾತನಾಡಬೇಕು. ಆತನ ಮಹಿಮೆಯನ್ನ ಕುರಿತು ನಾವು ಮಾತನಾಡುವಂಥದ್ದು, ಆತನ ಅದ್ಭುತ ಕಾರ್ಯಗಳನ್ನ ಕುರಿತು ಮಾತನಾಡ್ತಕ್ಕಂಥದ್ದು, ಆತನು ಮಾಡಿದಂಥ ಕಾರ್ಯಗಳನ್ನ ಕುರಿತು ನಾವು ಮಾತನಾಡುವಂಥದ್ದು. ಇದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಯಾವಾಗಲೂ ನಮ್ಮ ಮಾತುಗಳು ಆತನ ಕಾರ್ಯಗಳನ್ನು ಹೊಗಳುವಂಥದ್ದಾಗಿರ್ಬೇಕು. ಮತ್ತೆ ಇನ್ನೊಂದು ಕರ್ತನ ನಾವು ಕೀರ್ತನೆ 1ನೇ ಅಧ್ಯಾಯ
2ನೇ ವಚನದಲ್ಲಿ ಓದ್ತೀವಿ. ಕೀರ್ತನೆ 1ನೇ ಅಧ್ಯಾಯ 2ನೇ ವಚನ ಏನ್ ಹೇಳ್ತದ? ಆತನ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ ಅದನ್ನೇ ಹಗಲಿರುಳು ಧ್ಯಾನಿಸಿರಿ ಎಂಬುದಾಗಿ. ನಾವು ಆನಂದಿಸುವುದಾದರೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದಿಸುವವರಾಗಿರ್ಬೇಕು. ಧ್ಯಾನಿಸುವುದಾದರೆ ಹಗಲಿರುಳು ಕೂಡ ದೇವರ ವಾಕ್ಯವನ್ನ ಧ್ಯಾನಿಸುವವರು ನಾವಾಗಿರ್ಬೇಕು. ನಮ್ಮ ಆತ್ಮ ಒಂದು ಬೊಕ್ಕಸ ಇದ್ದಾಗೆ, ಒಂದು ಟ್ರೆಸರ್. ಆ ಬೊಕ್ಕಸದಲ್ಲಿ ನಾವೇನ್ ಮಾಡಬೇಕು? ರತ್ನಗಳನ್ನ ತುಂಬ್ತೀವಿ. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಜ್ಯುವೆಲ್ಸ್ ಇಡುವ ಪೆಟ್ಟಿ ಇದ್ರೆ ಅದರಲ್ಲಿ ಏನು ಇಡ್ತೀವಿ ಅಂತಂದು ಬೇರೆ ಏನು ಇಡೋದಿಲ್ಲ, ಅಲ್ಲಿ ಜ್ಯುವೆಲ್ಸ್ ಅನ್ನು ತಂದು ಹಾಕ್ತೇವೆ. ಅದೇ ತರ ನಮ್ಮ ಹೃದಯ ಒಂದು ಬೊಕ್ಕಸವಾಗಿದೆ ಅಂದ್ರೆ ಅದರಲ್ಲಿ ಒಳ್ಳೆಯ ರತ್ನಗಳನ್ನ ನಾವೇನ್ ಮಾಡಬೇಕು? ತುಂಬಬೇಕು. ನೋಡಿ, ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಚನದಲ್ಲಿ ಒಂದು ವಚನ ಹೀಗೆ ಬರೆಯಲ್ಪಟ್ಟಿದೆ: ಒಳ್ಳೆ ಮನುಷ್ಯನು ತನ್ನ ಹೃದಯದೊಳಗಿಂದ ಒಳ್ಳೆಯ ವಸ್ತುಗಳನ್ನ ತೆಗೆಯುವನು. ಒಬ್ಬ ಒಳ್ಳೆ ಮನುಷ್ಯನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತುಗಳನ್ನ ತೆಗೆಯುವನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ನಾವು ಆ ಬೊಕ್ಕಸಗಳಲ್ಲಿ ಒಳ್ಳೆಯ ಸಂಗತಿಗಳನ್ನ ತುಂಬಿಕೊಳ್ಳೋರಾಗಿರ್ಬೇಕು. ಆ ತುಂಬಿಕೊಳ್ಳೋದು ಅಂದ್ರೆ ಏನು? ಬಾಯಿಪಾಠದ ವಚನಗಳನ್ನ ನಾವು ಮಾಡಿ ಅನೇಕ ಸಂಗತಿಗಳನ್ನ ನಾವು ತುಂಬಿಕೊಳ್ಳುವುದಾದರೆ ಮಾತ್ರ ಆ ಬೊಕ್ಕಸದಿಂದ ಒಳ್ಳೆಯ ಸಂಗತಿಗಳನ್ನ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಸತ್ಯವೇದದ ವಚನಗಳು, ಆ ಒಂದು ವಾಗ್ದಾನದ ವಚನಗಳು ಬಹಳ ವಿಶೇಷವಾದಂಥದ್ದು. ಕಷ್ಟಗಳು, ಈ ಲೋಕದ ಸ್ಥಿತಿಗತಿಯಲ್ಲಿ ನಾವು ಹೋಗುವಾಗ ಆ ವಾಗ್ದಾನದ ಸಂಗತಿಗಳನ್ನ ಎತ್ತಿಡಿದು ಪ್ರಾರ್ಥಿಸುವಂತ ಒಂದು ಸ್ಥಿತಿಗತಿಗಳು ನಮಗೆ ಬಹಳ ಮುಖ್ಯ. ಸೊ ನಾವು ನಿನ್ನೆ ತಾನೇ ನಾವು ಕಾಟೇಜ್ ಮೀಟಿಂಗ್ ಅಲ್ಲಿ ಕೇಳ್ತಾ ಬಂದ್ವಿ, ಯೆಹೋಷಾಫಾಟನ್ ಏನ್ ಮಾಡ್ದ? ಆತನು ಯೆಹೋವನ ಮುಂದೆ ವಾಗ್ದಾನವನ್ನ ಆತನು ಹೇಳಿದ್ದನ್ನ ನಾವು ಕೇಳ್ತೀವಿ. ವಾಗ್ದಾನದ ವಚನಗಳನ್ನ ನಾವು ಹೇಳಿ ಪ್ರಾರ್ಥಿಸುವಂತ ಸಂಗತಿ ಬಹಳ ವಿಶೇಷವಾದಂಥದ್ದು ಪ್ರಿಯರೇ. ಆದ್ರಿಂದ ನಮ್ಮ ಬೊಕ್ಕಸಗಳಲ್ಲಿ ಯಾವಾಗಲೂ ಒಂದು ಒಳ್ಳೆಯ ಸಂಗತಿಗಳನ್ನ ತುಂಬಿಕೊಳ್ಳುವ ಹಾಗೆ ದೇವರು ಸತ್ಯವೇದವನ್ನು ನಮ್ಮ ಕೈಲಿ ಕೊಟ್ಟಿದ್ದಾನೆ. ಸೊ ನಾವು ಅದನ್ನ ದಿನಂಪ್ರತಿ ನಾವು ಅದನ್ನ ಅಭ್ಯಾಸ ಮಾಡುವುದರ ಮುಖಾಂತರ ಅನೇಕ ಒಳ್ಳೆಯ ಸಂಗತಿಗಳನ್ನ ನಾವೇನ್ ಮಾಡಬೇಕು? ನಮ್ಮ ಬೊಕ್ಕಸಗಳಲ್ಲಿ ತುಂಬಿಕೊಳ್ಬೇಕು. ಆಗ ಮಾತ್ರ ನೀವು ನಿಮ್ಮ ಬೊಕ್ಕಸದಿಂದ ಒಳ್ಳೆಯ ಸಂಗತಿಗಳನ್ನ ತೆಗಿಲಿಕ್ಕೆ ಸಾಧ್ಯವೇ ಹೊರತು ಇಲ್ಲದಿದ್ರೆ ನಮ್ಮ ಬೊಕ್ಕಸದಿಂದ ಬರುವಂಥದ್ದೆಲ್ಲ ಕೆಟ್ಟ ಸಂಗತಿಗಳೇ ಆಗಿರುತ್ತೆ. ನೋಡಿ, ಈ ದೇವರ ವಾಕ್ಯ ನಮ್ಮ ಬೊಕ್ಕಸದಲ್ಲಿ ಇರುವಾಗ ಇನ್ನೊಂದು ಏನು ಆಗ್ತದಪ್ಪ ಅಂದ್ರೆ ನಮ್ಮನ್ನ ಪಾಪ ಮಾಡದಂತೆ ಅದು ಏನ್ ಮಾಡ್ತದೆ? ನಮ್ಮನ್ನ ಅಡಿಯುವಂಥದ್ದ. ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರುವುದಾದರೆ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡದ ಹಾಗೆ ಅದು ನಮ್ಮನ್ನ ಏನ್ ಮಾಡ್ತದೆ? ತಡೆಯುವಂಥದ್ದಾಗಿರುತ್ತೆ. ಅದಕ್ಕಾಗಿ ನಾವು ಕೀರ್ತನೆ 119:11ನೇ ವಚನ, ನಾವು ಅದರಲ್ಲಿ ಕೀರ್ತನೆಗಾರನ ಹೀಗೆ ಹೇಳ್ತಾನೆ: ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನ ನಾನು ಎಲ್ಲಿ ಇಟ್ಕೊಂಡಿದ್ದೇನೆ? ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಪ್ರಿಯರೇ, ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳು ಇರುವಾಗ ದೇವರಿಗೆ ವಿರುದ್ಧವಾಗಿ ನಾವು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ನಮ್ಮನ್ನ ಏನ್ ಮಾಡ್ತದೆ? ಎಚ್ಚರಿಸುವಂಥದ್ದಾಗಿದೆ, ಎಚ್ಚರಿಸ್ತದೆ. ನಮ್ಮ ಹೃದಯಗಳಲ್ಲಿ ನಾವು ದೇವರ ವಾಕ್ಯ ಇಲ್ಲ ಅಂದಾಗ ಮಾತ್ರ ನಾವು ಪಾಪಗಳಲ್ಲಿ ಬೀಳಲಿಕ್ಕೆ ಸಾಧ್ಯ ಉಂಟು. ನಮ್ಮ ಹೃದಯವನ್ನ ನಾವು ದೇವರ ವಾಕ್ಯಗಳಿಂದ ತುಂಬಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಒಂದು ಸಂಗತಿಯಾಗಿದೆ. ಇನ್ನು ಮೂರನೇದಾಗಿ ನಾವು ನೋಡುವಾಗ ಆಶೀರ್ವಾದಕರವಾದಂಥ ಮಾತುಗಳು. ನೀವು ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ ನಾವು ಇಲ್ಲಿ ಅಬ್ರಾಮನಿಗೆ ದೇವರು ಮಾಡಿದಂಥ ಆಶೀರ್ವಾದವನ್ನು ನಾವು ನೋಡ್ತೇವೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು. ಇದೊಂದು ಆಶೀರ್ವಾದದ ವಚನವನ್ನು ನಾವು ನೋಡ್ತೇವೆ. ದೇವರು ಲೋಕವನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದನು.
ಆ ಸೃಷ್ಟಿ ಮಾಡಿದಂಥ ಆ ಮಾತುಗಳಲ್ಲಿ ಶಕ್ತಿ, ಅದು ಶಕ್ತಿಯುತವಾದಂಥ ಮಾತುಗಳಾಗಿತ್ತು. ದೇವರು ನೋಡಿ, ಇಬ್ರಿಯ 11ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಹೀಗೆ ಓದ್ತೀವಿ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವುಗಳು ಎಂದು ನಂಬಿಕೆಯಿಂದಲೇ ತಿಳ್ಕೊಂಡು ನಮಗೆ ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಯಾವ ಒಂದು ನಾವು ಕಾಣಿಸ್ತಕ್ಕಂಥ ಯಾವುದೇ ಜಗತ್ತು ದೃಶ್ಯ ವಸ್ತುಗಳು ಅಂದ್ರೇನು, ಕಣ್ಣಿಗೆ ಕಾಣುವಂತ ವಸ್ತುಗಳಿಂದ ಅದು ಉಂಟಾಗಲಿಲ್ಲ. ಅದು ಉಂಟಾಗಿದ್ದು ದೇವರ ಮಾತಿನಿಂದಲೇ. ಅದನ್ನು ನಾವು ನಂಬಿ, ದೇವರ ಮಾತಿನಿಂದಲೇ ನಿರ್ಮಿತವಾದವುಗಳು ಎಂದು ನಂಬಿಕೆಯಿಂದಲೇ ತಿಳ್ಕೊಂಡು, ನಂಬಿಕೆಯಿಂದ ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ. ಇಲ್ಲದ್ರೆ ಬೇರೆಯವ್ರು ಏನು ಹೇಳ್ತಾರೆ, ದೇವರ ಮಾತಿನಿಂದ ಉಂಟಾಗಲಿಲ್ಲ, ಒಂದು ದೊಡ್ಡ ಬಿಗ್ ಬ್ಯಾಂಗ್ ಆಯಿತು, ಅದರಿಂದ ಜಗತ್ತು ಸೃಷ್ಟಿ ಆಯಿತು ಎಂಬುದಾಗಿ ಹೇಳ್ತಾರೆ. ಆದರೆ ನಾವು ತಿಳ್ಕೊಂಡಿರೋದೇನು, ನಂಬಿಕೆಯಿಂದಲೇ ದೇವರು ಈ ಮಾತುಗಳಿಂದಲೇ ತನ್ನ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಹೊರತು ಬೇರೆ ಯಾವ ಕಣ್ಣಿಗೆ ಕಾಣುವ ವಸ್ತುಗಳಿಂದ ಅದು ಇಲ್ಲವೇ ಇಲ್ಲ. ಕರ್ತನು ತಾನು ಉಂಟು ಮಾಡಿದ ಎಲ್ಲವನ್ನ ಕೂಡ ನೋಡಿ, ಆತನು ಒಳ್ಳೆಯದೆಂದು, ಆತನು ಉಂಟು ಮಾಡಿದಂಥ ಪ್ರತಿಯೊಂದು ಕಾರ್ಯಗಳನ್ನು ಯಾವುದು ಕೂಡ ಕೆಟ್ಟದು ಅಂತ ನೋಡಲಿಲ್ಲ. ಆತನು ಮಾಡಿದ್ದೆಲ್ಲವನ್ನ ಏನಂತ ಹೇಳ್ದ, ಒಳ್ಳೆಯದು. ಸೊ ನಾವು ಇಲ್ಲಿ ಮಾಡ್ಬೇಕಂತ ಸಂಗತಿಯನ್ನು, ನಮ್ಮ ಕುಟುಂಬವನ್ನ ನಾವು ಒಳ್ಳೆಯದೆಂದು ನೋಡ್ಬೇಕು. ಕುಟುಂಬಗಳನ್ನ ನಾವು ಒಳ್ಳೆಯದೆಂದು ಏನ್ ಮಾಡ್ಬೇಕು, ನೋಡ್ಬೇಕು. ಮತ್ತೆ ನಮ್ಮ ಕುಟುಂಬಗಳನ್ನ ಒಳ್ಳೆ ಮಾತುಗಳಿಂದ ನಾವೇನ್ ಮಾಡ್ಬೇಕು, ಕಟ್ಟಿಕೊಳ್ಳುವವರಾಗಿರ್ಬೇಕು. ನಮ್ಮ ಕುಟುಂಬಗಳಲ್ಲಿ ಪ್ರತಿಯೊಬ್ಬರು ಕೂಡ ಪ್ರೀತಿಯ ಮಾತುಗಳನ್ನ ಆಡೋದನ್ನ ಕಲಿಬೇಕು. ಪ್ರೀತಿಯ ಮಾತುಗಳು ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತೆ ಮಕ್ಕಳು ಏನಿದ್ದಾರೆ, ಯಾವಾಗ ಅವರ ಮಧ್ಯದಲ್ಲಿ ಪ್ರೀತಿಯ ಮಾತುಗಳು, ಹಿತಕರವಾದಂಥ ಮಾತುಗಳು ಇರ್ತದೋ, ಅದೊಂದು ಸಪ್ರೇಟ್ ಆದಂಥ ಒಂದು ರಾಜ್ಯವೇ ಆಗಿರ್ತದೆ. ನಿಜವಾಗ್ಲೂ ಅದರ ಒಂದು ಅನುಭವಿಸುವಾಗ ಗೊತ್ತಾಗ್ತದೆ. ನಾವು ಅನೇಕ ಸಂದರ್ಭಗಳಲ್ಲಿ ಕೆಲವು ಸಮಯ ಏನಾಗ್ತದೆ, ಈ ಪ್ರೀತಿಯ ಮಾತುಗಳನ್ನ ಬಿಟ್ಟು ಕೆಲವು ವಿಪರೀತವಾದಂಥ ಮಾತುಗಳನ್ನ ಆಡ್ತಕ್ಕಂಥದ್ದು. ಇದರಿಂದ ಏನಾಗ್ತದೆ, ಕುಟುಂಬಗಳ ಮೇಲೆ ಪರಿಣಾಮಗಳು ಬೀರ್ತದೆ, ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ, ಕುಟುಂಬದ ಮೇಲೆ ಪರಿಣಾಮ ಬೀರ್ತದೆ. ನಮ್ಮ ಕುಟುಂಬ ಜೀವಿತದ ಸಾಕ್ಷಿ ಹಾಳಾಗಿ ಹೋಗ್ತದೆ. ಒಬ್ಬರಿಗೊಬ್ಬರು ಪ್ರೀತಿಯಿಂದ ಮಾತನಾಡುವುದನ್ನು ನಾವೇನ್ ಮಾಡಬೇಕು, ಕಲಿಯುವಂತರಾಗಿರ್ಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಯಾಕೆಂದ್ರೆ ನಮ್ಮ ಮನೆ ನಮಗೆ ಗೊತ್ತು, ನಮ್ಮ ಪರಲೋಕ ಆಗಿದೆಯಾ, ಅದು ಏನಾಗಿದೆ, ನರಕ ಆಗಿದೆಯಾ. ಎಷ್ಟೋ ಜನರಿಗೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಜೊತೆಲಿ ಒಬ್ರು ಟೀಚರ್ ಕೆಲಸ ಮಾಡ್ತಾ ಇದ್ರು, ಸಾಯಂಕಾಲ ಇಬ್ರು ಜೊತೆಲಿ ಬರ್ತಾ ಇದ್ವಿ. ನಾನು ಬರೋದು ಲೇಟ್ ಆಯ್ತು ಅಂತಂದ್ರೆ ಅವ್ರು ನಾನು ಬರ್ತೀನಿ ನಿಮ್ಮ ಜೊತೆಲಿ ಅನ್ನೋರು. ನಾನು 9 ಗಂಟೆ ಆಯ್ತದೆ ಹೋಗೋದು ಅಂದ್ರೆ, ಆಯ್ತು ನಾನು ನಿಮ್ಮ ಜೊತೆ ಬರ್ತೀನಿ ಅನ್ನೋರು. ಅವ್ರು ಯಾಕೆ ನೀವು ಈ ತರ ಲೇಟಾಗಿ ಹೋಗ್ತೀರಿ ಮನೆಗೆ, ನನಗೆ ಬೇರೆ ಕೆಲಸ ಇರ್ತದೆ ಅಂದ್ರೆ, ಯಾರು ಮನೆಗೆ ಹೋದ್ರೆ ನನ್ನ ಹೆಂಡತಿ ಶುರು ಮಾಡಿದ್ರೆ ಇನ್ನು ನಾನು ಊಟ ಮಾಡಿ ಮಲಗೋ ಗಂಟೆ ಯಾವುದೇ ಕಾರಣಕ್ಕೂ ನನ್ನ ಏನ್ ಮಾಡಲ್ಲ, ಬಿಡಲ್ಲ. ಸೊ ಅದಕ್ಕೆ ಆದಷ್ಟು ನಾನು ಎಷ್ಟು ಲೇಟಾಗಿ ಮನೆಗೆ ಹೋಗ್ತೀನೋ ಅಷ್ಟು ನನಗೆ ಸೇಫ್. ಸೊ ನಾವು ರಾತ್ರಿ 9 ಗಂಟೆ 9:15 ಈ ತರ ನಾವು ಮಳವಳ್ಳಿಯಿಂದ ಮೈಸೂರು ರೀಚ್ ಆಗ್ತಾ ಇದ್ವಿ. ಜೊತೆಲಿ ಯಾವಾಗ್ಲೂ ನನ್ನ ಜೊತೆಲಿ ಬರ್ತಾ ಇದ್ವಿ. ಅವರ ಕುಟುಂಬಗಳನ್ನು ನಾವು ಸಂಧಿಸುವಾಗ ನಿಜವಾಗ್ಲೂ ಒಂದು ಅವರ ಕುಟುಂಬ ಏನಾಗಿದೆ, ನರಕದ ಒಂದು ಅನುಭವವನ್ನು ಅನುಭವಿಸ್ತಾ ಇದ್ದ. ಕಾರಣ ಏನಪ್ಪಾ ಅಂದ್ರೆ, ಗಂಡ ಹೆಂಡತಿಯ ನಡುವೆ, ಕುಟುಂಬದ ನಡುವೆ ಪ್ರೀತಿಯ ಮಾತುಗಳು ಇಲ್ಲ. ಪ್ರೀತಿಯ ಮಾತುಗಳು ಇಲ್ಲದಿದ್ರೆ ಕುಟುಂಬವನ್ನು ನಾವು ಪ್ರೀತಿಯಿಂದ ಕಟ್ಕೊಳ್ಳೋಕೆ ಆಗೋದಿಲ್ಲ. ಕೆಲವರ ಕುಟುಂಬಗಳಲ್ಲಿ ನಾವು ನೋಡ್ತೀವಿ, ಗಂಡಸರು ಕೆಲಸ ಮಾಡ್ಕೊ ಬಂದ ತಕ್ಷಣ ಹೆಂಗಸರು ಶುರು ಮಾಡ್ತಾರೆ. ಸೊ ಅದನ್ನ ಬಿಟ್ಟು ನಾವೇನ್ ಮಾಡ್ಬೋದು, ಅವರು ಸಮಾಧಾನವಿರುವಾಗ ಊಟ ಮಾಡುವ ಒಂದು ಸಮಯದಲ್ಲಿ ಅಥವಾ ಬೇರೆ ಒಂದು ಸಮಯಗಳಲ್ಲಿ ಆ ಒಂದು ಚರ್ಚೆಗಳನ್ನ ಮಾಡಿ ಸಮಾಧಾನದಿಂದ ಮಾತನಾಡುವುದನ್ನು ನಾವು ಅಭ್ಯಾಸ ಮಾಡ್ಬೋದು. ಇನ್ನು ಕೆಲವು ನಾವು ಕುಟುಂಬಗಳಲ್ಲಿ ನೋಡುವಾಗ ಏನಾಗ್ತದಪ್ಪ ಅಂದ್ರೆ, ಸಂಶಯದ ಮಾತುಗಳನ್ನ ಆಡಿ ಕುಟುಂಬಗಳನ್ನ ಹೊಡ್ಕೊಂಡ. ಸಂಶಯದ ಮಾತುಗಳು ಏನು ಇರೋದೇ ಇಲ್ಲ ಅಲ್ಲಿ, ಸುಮ್ಮನೆ ಸಂಶಯದ ಮಾತುಗಳು ಪದೇ 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 ಅದೇ ಸಂಶಯದ ಮಾತುಗಳನ್ನ ಆಡೋದ್ರಿಂದ, ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ ಆಡೋದ್ರಿಂದ
ಅನೇಕ ಕುಟುಂಬಗಳು ಏನಾಗ್ತದೆ, ಹಾಳಾಗುವಂಥ ಸ್ಥಿತಿಗತಿಗಳಿಗೆ ಬರ್ತಾ ಇದೆ. ಬರೀ ನಮ್ಮ ಮಾತುಗಳು ಎಷ್ಟು ಕಾರ್ಯ ಮಾಡ್ತದೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕು. ನೋಡಿ, ಆದ್ರಿಂದ ನೋಡಿ, ಕೀರ್ತನೆ 122 ವಚನದಲ್ಲಿ ಹೀಗೆ ಓದ್ತೀವಿ, ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಏನಾಗಿರಲಿ, ಸೌಭಾಗ್ಯವಿರಲಿ ಎಂಬುದಾಗಿ. ನಾವು ನಮ್ಮ ಪೌಳಿ ಗೋಡೆಗಳು ನಮ್ಮ ಮನೆಗಳೇ. ನಮ್ಮ ಪೌಳಿ ಗೋಡೆಗಳ ಒಳಗೆ ನಮಗೆ ಶುಭ ಉಂಟಾಗ್ಲಿ. ದೇವರ ವಾಕ್ಯ ಹೇಳ್ತದೆ ನೋಡಿ, ನಿಮ್ಮ ಅರಮನೆಗಳಲ್ಲಿ ಏನಿರಲಿ, ಯಾವಾಗ್ಲೂ ಸೌಭಾಗ್ಯವಿರಲಿ. ಯಾವಾಗ್ಲೂ ಜಗಳ ಇರಲಿ ಅಂತ ಅಲ್ಲ, ಯಾವಾಗ್ಲೂ ಸೌಭಾಗ್ಯ ಇರಲಿ. ಇದನ್ನ ನಾವು ಮಾಡ್ಕೋಬೇಕಾದಂಥವ್ರು ಯಾರು? ನಾವು ಇದನ್ನ ಮಾಡ್ಕೊಳ್ಬೇಕು. ನೋಡಿ, ನಾವು 4ನೇದಾಗಿ ನೋಡುವಾಗ ಶಾಪದ ಮಾತುಗಳು. ಈ ಶಾಪದ ಮಾತುಗಳು, ಇವುಗಳ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಆದಿಕಾಂಡ 27ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಇದೆ, ನನ್ನ ಮೇಲೆ ಶಾಪವನ್ನು ಬರಮಾಡಿಕೊಳ್ಳುವೇನೆ ಹೊರತು ಆಶೀರ್ವಾದವನ್ನಲ್ಲ. ನನ್ನ ಮೇಲೆ ಶಾಪವನ್ನು ಬರಮಾಡಿಕೊಳ್ಳುವೇನೆ ಹೊರತು ಆಶೀರ್ವಾದವನ್ನಲ್ಲ. ಇದು ಯಾವ ಸಂದರ್ಭದಲ್ಲಿ ಹೇಳಿದ್ದು ಸ್ವಲ್ಪ ನಿಮ್ಗೆ ಗೊತ್ತಾಗಿರ್ಬೋದು ಅನ್ಸುತ್ತೆ. ಆತನು ಇಸಾಕನ ಬಳಿಗೆ ಯಾಕೋಬನನ್ನ ಆಶೀರ್ವಾದಕ್ಕಾಗಿ ಕಳಿಸುವಾಗ ಆತನು ಆಡಿನ ಚರ್ಮವನ್ನು ಹಾಕೊಂಡು ಏಸಾವನ ಬಟ್ಟೆಗಳನ್ನು ಧರಿಸ್ಕೊಂಡು ಹೋದಾಗ ಅವನಂತಾನೆ, ನಾನೇನಾರು ತಂದೆಯ ಕೈಗೆ ಸಿಗಾಕೊಂಡು ನನ್ನ ಮೇಲೆ ಏನ್ ಬರ್ತದೆ? ಶಾಪ ಬರ್ತದೆ ಹೊರತು ಆಶೀರ್ವಾದ ನನಗೆ ಸಿಕ್ಕೋದಿಲ್ಲ ಅಂತ ಹೇಳ್ತಾನೆ. ನೋಡಿ, ಅನೇಕರು ತಮ್ಮ ಬಾಯಿಂದ ಏನ್ ಮಾಡ್ತಾರೆ, ತಮ್ಮ ಕುಟುಂಬಗಳ ಮೇಲೆ, ತಮ್ಮ ಸಂತತಿಯ ಮೇಲೆ ಶಾಪಗಳನ್ನ ಬರಮಾಡ್ಕೊಳ್ತಾರೆ. ಅನೇಕರ ಬಾಯಿಗಳೇನಾಗಿದೆ ಅಂದ್ರೆ ಒಂದೊಂದು ರೀತಿಯಲ್ಲಿ ತೂತಿನ ಮಡಿಕೆಗಳ ರೀತಿಯಲ್ಲಿ ಇದೆ. ಯಾವಾಗ್ಲೂ ತೂತಿನ ಮಡಿಕೆಗಳೇನಾಗಿರ್ತದೆ, ಯಾವಾಗಲೂ ಒಂದು ರೀತಿಯಲ್ಲಿ ಸುರಿತಾನೆ ಇರ್ತದೆ, ಆ ರೀತಿಯಲ್ಲಿ. ಮತ್ತೆ ಇನ್ನೊಂದು, ಕೆಲವರ ಬಾಯಿಗಳು ಯಾವಾಗ್ಲೂ ಶಪಿಸುವ ಬಾಯಿಗಳಾಗೆ ಇರ್ತದೆ, ಯಾರನ್ನೇ ಆದ್ರೂ ಶಪಿಸುವಂಥದ್ದು. ನೋಡಿ, ಭಕ್ತನಾದಂತ ಮೋಶೆ ಬಹಳ ಶಾಂತ ಸ್ವಭಾವವುಳ್ಳಂತ ಮನುಷ್ಯ. ಭಕ್ತನಾದಂತ ಮೋಶೆ ಬಹಳ ಶಾಂತ ಸ್ವಭಾವವುಳ್ಳಂತ ದೇವರ ಸೇವಕನಾಗಿದ್ದ. ಆದ್ರೆ ಆತನು ಒಂದೇ ಒಂದು ಕಾರ್ಯ, ಬಂಡೆಗೆ ಅಪ್ಪಣೆ ಕೊಡಬೇಕಾಗಿತ್ತು, ಆದ್ರೆ ಆತನ ಕೋಲಿನಿಂದ ಹೊಡೆದ. ಅದರಿಂದ ಏನಾಯ್ತು, ಅವನು ಕಾನಾನ್ ದೇಶವನ್ನ ಸೇರ್ಲಿಕ್ಕೆ ಆಗ್ಲಿಲ್ಲ. ಸೊ ನಮ್ಮ ಮಾತುಗಳಿಂದ ನಮಗೆ ಸಿಕ್ಕಿರ್ತಕ್ಕಂಥ ಪರಲೋಕ ರಾಜ್ಯವನ್ನು ನಾವು ಕಳ್ಕೊಳ್ಬಾರ್ದು. ಆ ಪರಲೋಕ ರಾಜ್ಯವನ್ನು ನಾವು ಕಳ್ಕೊಳ್ಳುವುದಾದ್ರೆ ಅದು ನಮಗೆ ದೊಡ್ಡ ಶಾಪ ಆಗ್ತದೆ. ನಾವು ನಿತ್ಯ ನಾಶನದ ಒಂದು ಗುಂಡಿಯಲ್ಲಿ ಬೀಳ್ಬೇಕಾಗ್ತದೆ. ಸೊ ನಮ್ಮ ಅಪನಂಬಿಕೆಯ ಮಾತುಗಳನ್ನ ನಾವು ಬಿಡಬೇಕು. ನಂಬಿಕೆಯ ಮಾತುಗಳನ್ನ ನಾವು ಯಾವಾಗಲೂ ಆಡುವಂಥವ್ರಾಗಿ. ಅಪನಂಬಿಕೆಯ ಮಾತುಗಳು ಬೇಡ. ನೋಡಿ, ಕೀರ್ತನೆ 19ನೇ ಅಧ್ಯಾಯ 14ನೇ ವಚನದಲ್ಲಿ ಆತನು ಹೀಗೆ ಪ್ರಾರ್ಥನೆ ಮಾಡ್ತಾನೆ, ದಾವಿದನು, ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ. ನೋಡಿ, ನಾವು ಯಾವಾಗಲೂ ನಮ್ಮ ಮಾತುಗಳು ಮತ್ತೆ ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿ. ನಾವು ಆಡುವಂತ ಮಾತುಗಳು ಅದು ದೇವರಿಗೆ ಸಮರ್ಪಕವಾಗಿ ಕಾಣ್ತಾ ಇದೆಯಾ? ನಾವು ಆಡುವಂತ ಎಷ್ಟೋ ಮಾತುಗಳನ್ನ ನಾವು ಲೆಕ್ಕ ಇಲ್ಲದೆ ಮಾತಾಡ್ತೇವೆ. ಆ ಮಾತುಗಳಿಗೆ ಬೆಲೆ ಇಲ್ಲದೆ ಮಾತಾಡ್ತೇವೆ. ಆ ಮಾತುಗಳನ್ನ ಆಡುವಾಗ ದೇವರದನ್ನ ಕೇಳಿಸ್ಕೊತಾ ಇದ್ದಾನೆ ಅನ್ನೋ ಒಂದು ಪರಿಜ್ಞಾನ ಇಲ್ಲದೆ ನಾವು ಮಾತನಾಡುವಂಥವ್ರಾಗಿದ್ದೇವೆ. ಪ್ರಿಯರೇ, ಆ ರೀತಿಯಲ್ಲಿ ಇರುವುದಾದ್ರೆ ದಾವೀದನು ಎಷ್ಟು ಚಂದವಾಗಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾನೆ. ಸ್ವಾಮಿ ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು. ಯಾವಾಗಲೂ ಕೂಡ ನಾವು ಸೇವಕರುಗಳನ್ನ, ಸೇವೆ ಮಾಡುವಂಥವ್ರನ್ನ ಶಪಿಸುವುದಕ್ಕೆ ಹೋಗ್ಬಾರ್ದು. ಕೆಲವರು ಸೇವಕರುಗಳ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪಗಳನ್ನ ಮಾಡ್ತಾರೆ. ಎಷ್ಟೋ ಸಾರಿ ಏನ್ ಮಾಡ್ತಾರೆ, ವ್ಯರ್ಥವಾದಂತ ಮಾತುಗಳನ್ನ ಅವ್ರ ಮೇಲೆ ಆಡುವಂಥವ್ರಾಗಿದ್ದಾರೆ. ನೋಡಿ, ಇಲ್ಲಿ ಆದಿಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಶಾಪಿಸುವವರನ್ನ ನಾನೇನ್ ಮಾಡ್ತಾನೆ, ಶಪಿಸುವೆನು. ದೇವರು ಅಬ್ರಾಮನೊಂದಿಗೆ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾನೆ.
ಸೊ ನಮ್ಮ ಬಾಯಿಗಳನ್ನು ನಾವು ಮಿತಿಯಾಗಿ ಉಪಯೋಗಿಸ್ಬೇಕು. ಒಂದು ಸಂದರ್ಭದಲ್ಲಿ ಒಂದು ಸಭೆಯಲ್ಲಿ ಒಬ್ಬರು ಪಾಸ್ಟ್ರು ಅವರು ಮೆಟ್ಟಿಲನ್ನು ಹತ್ತಿಕೊಂಡು ಹೋಗುವಾಗ ಬಿದ್ದುಬಿಟ್ರಂತೆ. ಅದನ್ನ ಯಾರೋ ಒಬ್ರು ನೋಡಿದವರು ಪಾಸ್ಟ್ರು ಬಿದ್ರು. ಅದನ್ನ ಕೇಳಿಸ್ಕೊಂಡಂತಾರು ಇನ್ನೊಬ್ರಿಗೆ ಹೇಳುವಾಗ ಪಾಸ್ಟ್ರು ಪಾಪದಲ್ಲಿ ಬಿದ್ದೋದ್ರು. ಅದನ್ನ ಕೇಳಿಸ್ಕೊಂಡು ಇನ್ನೊಬ್ರು ಏನಂತ ಹೇಳಿದ್ರಂತೆ, ಪಾಸ್ಟರು ಸ್ತ್ರೀಯ ಒಂದು ಜೊತೆಯಲ್ಲಿ ಪಾಪದಲ್ಲಿ ಬಿದ್ದೋದ್ರು ಅಂತ. ಸುಮ್ಮನೆ ವ್ಯರ್ಥವಾಗಿ ಮಾತನಾಡೋ ದೆಸೆಯಿಂದ ಆ ಸಭೆ ಏನಾಯ್ತು, ಹಾಳಾಗಿದೆ. ವ್ಯರ್ಥವಾದಂತಹ ಮಾತುಗಳು ಇವು ಶಾಪಕರವಾಗಿರ್ತದೆ. ನಾವು ಮಾತನಾಡುವಾಗ ಯಾವಾಗಲೂ ಕೂಡ ವ್ಯರ್ಥವಾದಂಥ ಮಾತುಗಳನ್ನು ಆಡಬಾರ್ದು. ಸುಮ್ಮನೆ ಏನೋ ಊಹಾಪೋಹಗಳನ್ನು ಮಾತನಾಡಬಾರ್ದು. ಇದು ಶಾಪಕ್ಕೆ ಕಾರಣ ಆಗ್ತದೆ. ಇಸಾಕನ ಮಗನಾದಂಥ ಏಸಾವನು ಒಂದು ಹೊತ್ತಿನ ಊಟಕ್ಕೋಸ್ಕರ ಏನ್ ಮಾಡ್ದವನು, ತನ್ನ ಚೊಚ್ಚಲುತನದ ಅಕ್ಕನ್ನ ಬಿಟ್ಟುಕೊಟ್ಟ ಎಂಬುದಾಗಿ ನಾವು ಮಾತಿನಿಂದ ಬಿಟ್ಟುಕೊಟ್ಬಿಟ್ಟವನು. ಬಹಳ ಸುಲಭವಾಗಿ, ಅದರಲ್ಲಿ ಏನೂ ಇಲ್ಲ, ಆ ಚೊಚ್ಚಲುತನದ ಅಕ್ಕಿನ ಒಂದು ಪ್ರಾಮುಖ್ಯತೆಯನ್ನ ತಿಳ್ಕೊಳ್ಳಿಲ್ಲ ಆತನು. ಸುಲಭವಾಗಿ ದೇವರು ನಮಗೆ ಕೊಟ್ಟಂತ ಅನೇಕ ಸ್ಥಾನಗಳನ್ನ, ಒಂದು ದೇವರು ನಮ್ಮನ್ನು ಗುರುತಿಸಿ ಕೊಟ್ಟಿರ್ತಕ್ಕಂಥ ಅನೇಕ ವಿಷಯಗಳಲ್ಲಿ ಕೆಲವರು ಅದನ್ನ ತಾತ್ಸಾರವಾಗಿ ಮಾಡೋದನ್ನ ನಾವು ನೋಡ್ತೇವೆ. ಜವಾಬ್ದಾರಿಗಳನ್ನ ನಾವು ಮರಿತೇವೆ. ನೋಡಿ, ಆ ಜ್ಯೇಷ್ಠ ಪುತ್ರನ ಸ್ಥಾನ ಎಂತ ಮಹತ್ವ ಉಳ್ಳದ್ದು. ಆತನ ಮುಂದೆ ನಾವು ನೋಡ್ತೀವಿ, ಇಬ್ರಿಯ 12ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುವಾಗ, ಆಶೀರ್ವಾದಗಳನ್ನ ಬಾಧ್ಯವಾಗಿ ಹೊಂದಬೇಕೆಂದು ಅವನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದೇನಾಗ್ಲಿಲ್ಲ, ಅದು ಅವನಿಗೆ ಸಿಕ್ಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಅದನ್ನ ಕಳ್ಕೊಂಡ್ಮೇಲೆ ಕಳೆದೋಯ್ತು ಪ್ರಿಯರು. ಅವನು ಮತ್ತೆ ಅದನ್ನ ಹೊಂದ್ಕೊಳ್ಳೋಕೆ ಅವನ ಕೈಲಿ. ನಾವು ಮಾತುಗಳನ್ನ ಎಚ್ಚರಿಕೆಯಾಗಿ ನಾವು ಆಡ್ಬೇಕು. ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 34-35 ವಚನಗಳಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳಿದ್ದು, ನೀವು ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನ, ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ದೇವರ ಪಾದಪೀಠ ಎಂಬುದಾಗಿ ನಾವು ನೋಡ್ತೇವೆ. ನಾವು ಇನ್ನೊಂದು ಕಡೆ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತೀವಿ, ದೇವರ ಮಕ್ಕಳೇ, ದೇವರನ್ನ ಸ್ತುತಿಸುವ ನಿಮ್ಮ ಬಾಯಿಂದ ಶಾಪವಾದ ಮಾತುಗಳನ್ನ ಆಡ್ಬೇಡ್ರಿ. ದೇವರನ್ನ ಸ್ತುತಿಸ್ತಕ್ಕಂಥ ನಮ್ಮ ಬಾಯಿಗಳಿಂದ ಏನಾಗಿ ಮಾಡಬಾರ್ದು, ಶಾಪಕರವಾದಂಥ ಮಾತುಗಳನ್ನ ಆಡಬಾರ್ದು ಅಂತಕ್ಕಂಥ ಸಂಗತಿಯನ್ನು ನಾವು ಕಲಿತೀವಿ. ನೋಡಿ, ಅದೇ ರೀತಿ ಲೂಕ 24:19 ಎರಡನೇದಾಗಿ ನಾವು ಕೊನೆಯದಾಗಿ ನೋಡುವಾಗ ಶಕ್ತಿಯುತವಾದಂಥ ಮಾತುಗಳು. ಲೂಕ 24:19 ಈಗ ಓದ್ತೀವಿ. ಮಿಸ್ಟೇಕ್ ಆಗಿದೆ. ನೋಡಿ, ಈ ತರ ಓದ್ತೀವಿ. ನಜರೇತಿನಾದ ಯೇಸುವಿನ ಸಂಗತಿಗಳೇ, ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ನೋಡಿ, ಯೇಸುಸ್ವಾಮಿ ಮಾತಿನಲ್ಲಿಯೂ ಕೂಡ ಆತನು ಸಮರ್ಥನಾದಂಥ ಪ್ರವಾದಿಯಾಗಿದ್ದನು ಎಂಬುದಾಗಿ ನೋಡಿ. ನೀವು ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49-50 ವಚನಗಳನ್ನ ಓದುವಾಗ ಅಲ್ಲಿ ನಾವು ಹೀಗೆ ಓದ್ತೀವಿ. ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳಿಸಿಕೊಟ್ಟ ತಂದೆಯೇ ನೀನು ಇಂಥದ್ದನ್ನ ಹೇಳಬೇಕು, ಹೀಗೆ ಮಾತನಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಿ. ಯೇಸು ಸ್ವಾಮಿ ಆತನು ಸುಮ್ಮನೆ ಮಾತನಾಡುವಂತ ನಾವು ಹೊಂದಿದ್ದವನಲ್ಲ. ಆತನು ಹೇಳುವಂತ ಒಂದು ಸಂಗತಿ ನೋಡಿ, ದೇವರು ನನಗೆ ಏನೇನು ಮಾತನಾಡಬೇಕೆಂಬ ಅಪ್ಪಣೆಯನ್ನು ಕೊಟ್ಟಿದ್ದಾನೋ ಆ ಮಾತುಗಳನ್ನೇ ನಾನು ಆಡುವವನಾಗಿದ್ದೇನೆ. ದೇವರಿಂದ ಪಡೆದಂತ ಮಾತುಗಳನ್ನ ಮಾತ್ರ ಆತನು ಮಾತನಾಡ್ತಾ ಇದ್ದ ಎಂಬ ಸಂಗತಿಯನ್ನು ನಾವು ಸುವಾರ್ತೆಗಳಲ್ಲಿ ನಾವು ಓದ್ತೀವಿ.
ನೀವು 4 ಸುವಾರ್ತೆಗಳನ್ನ ಮತ್ತೆ ಮತ್ತೆ ನಾವು ಓದಿ ನೋಡುವಾಗ ಇಲ್ಲಿ ಒಂದು ಸಂಗತಿಯನ್ನು ನೋಡ್ರಿ. ಯೇಸು ಸ್ವಾಮಿ ಜನರ ಜೊತೆಗೆ ಮಾತನಾಡುವಾಗ ಕೆಲವು ಸಾಮ್ಯ ರೂಪದಲ್ಲಿ ಹೇಳ್ತಾ ಇದ್ದ, ಮತ್ತೆ ಕೆಲವು ಸಂಭವಗಳ ರೂಪದಲ್ಲಿ ಹೇಳ್ತಾ ಇದ್ರು. ಇನ್ನು ಕೆಲವು ಘಟನೆಗಳನ್ನ ನೇರವಾಗಿ ವಿವರಣೆ ಮಾಡ್ತಾ ಇದ್ರು. ನೀವು ಕೇಳಬಹುದು, ಕೆಲವು ಸಂಭವಗಳನ್ನ, ಈಗ ಸಮಾರ್ಯದವನ ಒಂದು ಕರುಣೆ ತೋರಿಸುವ ವಿಷಯದಲ್ಲಿ ಸಮಾರ್ಯದವನ ವಿಷಯವಾಗಿ ಮಾತಾಡ್ತಾನೆ, ಸಾಮ್ಯ ರೂಪದಲ್ಲಿ ಮಾತಾಡ್ತಾನೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಆತನು ಸಂಭವಗಳನ್ನ ಹೇಳುವಂಥದ್ರ ಮುಖಾಂತರವಾಗಿ ಸ್ವಾಮಿ ಮಾತಾಡ್ತಾ ಇದ್ದಾನೆ. ಕಾರಣ ಏನಪ್ಪಾ ಅಂದ್ರೆ, ಅಲ್ಲಿ ತಾನು ಮಾತನಾಡುವಂತ ಪ್ರತಿಯೊಂದು ವಿಷಯ ಕೂಡ ಕೇಳುವಂಥವರಿಗೆ ಅರ್ಥವಾಗುವ ರೀತಿಯಲ್ಲಿ. ಯಾಕೆಂದ್ರೆ ಕೆಲವರು ಸಾಮ್ಯಗಳ ರೂಪದಲ್ಲಿ ಹೇಳುವಾಗ ಜನರು ಅರ್ಥ ಮಾಡ್ಕೋತಾ ಇದ್ರು, ಕೆಲವರಿಗೆ ಸಂಭವಗಳನ್ನ ಕುರಿತು ಬಿಡಿಸಿ ಹೇಳುವಾಗ ಅದನ್ನ ಅರ್ಥ ಮಾಡ್ಕೋತಾ ಇದ್ರು. ಆದ್ರೆ ಶಿಷ್ಯರ ಜೊತೆ ಮಾತನಾಡುವಾಗ ದೇವರ ರಾಜ್ಯದ ಗುಟ್ಟುಗಳನ್ನ ಅವರಿಗೆ ಬಿಚ್ಚಿ ಹೇಳ್ತಾ ಇದ್ರು. ನೋಡಿ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಬಹಳ ಒಂದು ಅವಶ್ಯಕತೆ ಇದೆ. ಇವತ್ತು ಎಷ್ಟೋ ಜನರಿಗೆ ದೇವರ ವಾಕ್ಯವನ್ನ ನಾವು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ, ಆದ್ರೆ ಇವತ್ತು ಹೇಳೋರು ಇಲ್ಲ. ನಾವು ದೇವರ ವಾಕ್ಯ ಕೇಳ್ತಾ ಇದ್ದೀವಿ, ಆದ್ರೆ ನಮ್ಗೆ ಹೇಳಕ್ ಬರಲ್ಲ. ಕೆಲವು ಸಮಯ ಯಾರಾದ್ರೂ ನಮಗೆ ಆ ದೇವರ ವಾಕ್ಯದ ಬಗ್ಗೆ ನಮಗೆ ಹೇಳಿ ಅಥವಾ ಯೇಸು ಕ್ರಿಸ್ತನ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ ಹೇಳಿದ್ರೆ, ಅಕಸ್ಮಾತ್ ಯಾರು ಯೇಸು ಸ್ವಾಮಿ ಅಂತ ಹೇಳಿ ನಿಮ್ಗೆ ಡೈರೆಕ್ಟ್ ಪ್ರಶ್ನೆ ಹಾಕಿದ್ರೆ ಕೆಲವರಿಗೆ ಮಾತನಾಡಕ್ ಬರೋದಿಲ್ಲ. ಕಾರಣ ಏನು ಅಂದ್ರೆ, ನಾವು ಈ ಮಾತುಗಳನ್ನ ಕಲಿಬೇಕಾಗಿದೆ ಪ್ರಿಯರೇ. ನಾವು ಯೇಸು ಸ್ವಾಮಿನ ತಿಳಿದಿರೋರ ಜೊತೆ ಯಾವ ತರ ಮಾತನಾಡಬೇಕು, ಮಕ್ಕಳ ಜೊತೆ ಯಾವ ತರ ಮಾತನಾಡಬೇಕು, ದೊಡ್ಡವ್ರ ಜೊತೆ ಯಾವ ತರ ಮಾತನಾಡಬೇಕು, ಇದೆಲ್ಲ ಯೇಸು ಸ್ವಾಮಿ ನಮಗೆ ಕಲಿಸ್ಕೊಟ್ಟಿದ್ದಾನೆ. ಆತನ ಸಾಮ್ಯ ರೂಪದಲ್ಲಿ ಮಾತಾಡ್ತಾ ಇದ್ದ. ಆತನ ಘಟನಾವಳಿಗಳನ್ನ ಹೇಳುವುದರ ಮುಖಾಂತರ ಆತನು ಅವರಿಗೆ ಅರ್ಥ ಮಾಡಿಸ್ತಾ ಇದ್ದ. ಮತ್ತೆ ಇನ್ನು ಕೆಲವು ಸಮಯಗಳಲ್ಲಿ ನಾವು ನೋಡುವಾಗ, ಈಗ ನಿಕೋದೇಮನು ಆತನು ಬಂದಾಗ ಆತನ ಬಳಿಯಲ್ಲಿ ನೇರವಾಗಿ ಮಾತಾಡ್ತಾನೆ. ಯಾಕೆ? ಆತನ ಪರಿಸಾಯನು, ಆತನಿಗೆ ವಾಕ್ಯ ಗೊತ್ತಿತ್ತು. ಸೊ ಅದಕ್ಕೆ ಆತನಿಗೆ, ನೀನು ಹೊಸದಾಗಿ ಹುಟ್ಟುತ್ತಿದ್ದರೆ ದೇವರ ರಾಜ್ಯವನ್ನ ಸೇರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೇರವಾಗಿ ಆತನ ಜೊತೆ ಮಾತನಾಡುವಂತವನಾಗಿ. ಸೊ ನಮ್ಮ ಮಾತುಗಳು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಾವು ಸಭೆಗಳಿಗೆ ಬರುವಾಗ, ದೇವರ ವಾಕ್ಯಗಳನ್ನು ಕೇಳುವಾಗ, ನಾವು ಅನ್ಯ ಜನಗಳ ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಮಾತನಾಡಬೇಕು, ಅವರನ್ನ ಯಾವ ರೀತಿಯಲ್ಲಿ ನಾವು ಸಂಭಾಷಣೆಯಲ್ಲಿ ತೊಡಗಿಸ್ಬೇಕು, ಅವರು ಮಾತನಾಡುವಾಗಲೇ ನಮ್ಮ ಮಾತುಗಳನ್ನು ನಾವು ಯಾವ ರೀತಿಯಲ್ಲಿ ಆಡುವಾಗ ಅವರ ಒಂದು ಮನಸ್ಸನ್ನು ನಮ್ಮ ಕಡೆಗೆ ಸೆಳೆಯಲಿಕ್ಕೆ ಸಾಧ್ಯ. ನಿಮ್ಮ ಮಾತುಗಳು ಅವರನ್ನ ಹರ್ಟ್ ಮಾಡ್ತಾ ಇದೆಯಾ? ಕೆಲವ್ರು ಹೇಳ್ತಾರೆ, ಕೆಲವ್ರು ಹರ್ಟ್ ಮಾಡ್ತಾರೆ. ಏನು ಅಂದ್ರೆ, ದೇವ್ರ ವಾಕ್ಯ ಹೇಳ್ತೀವಿ ಅಂದಾಗಲೇ ನೀವು ಇವತ್ತೇ ಕುಂಕುಮ, ಹಣೆಬಟ್ಟು ಎಲ್ಲ ನೀವು ಹಾಕಿರೋದೆಲ್ಲ ತೆಗೆದ್ಬಿಡ್ಬೇಕು, ನಿಮ್ಮ ಮನೇಲಿ ಇರ್ತಕ್ಕಂಥ ಫೋಟೋಗಳನ್ನೆಲ್ಲ ತೆಗೆದು ಆಚೆ ಹಾಕ್ಬೇಕು, ತಕ್ಷಣ ನೀವು ದೇವರ ರಾಜ್ಯದ ಕಡೆಗೆ ಬರಬೇಕು, ನೇರವಾಗಿ ಹೇಳ್ತಾರೆ. ನೀವು ಮಾಡೋದು ಸರಿ ಇಲ್ಲ, ಹಾಗೆ ಹೀಗೆ ಅಂತ. ಸೊ ಇದೆಲ್ಲ ಅವರು ತಕ್ಷಣವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ದೇವ್ರ ವಾಕ್ಯ ಅವ್ರ ಹೃದಯದಲ್ಲಿ ಕಾರ್ಯ ಮಾಡಬೇಕು. ಆ ಹೃದಯದಲ್ಲಿ ಕಾರ್ಯ ಮಾಡಿ, ಅದು ಕಾರ್ಯ ಮಾಡುವಾಗ ಮಾತ್ರ ಅವರು ಕಾರ್ಯರೂಪಕ್ಕೆ ಬರ್ತಾರೆ. ಅವ್ರ ಹೃದಯದಲ್ಲಿ ಕಾರ್ಯ ಆಗ್ದೇನೆ ನಾವು ಹೇಳಿದಂತ ಸಂಗತಿಗಳೆಲ್ಲ ನಡೆದೋಗುದಿಲ್ಲ ಪ್ರಿಯರು. ಸೊ ನಮ್ಮ ಮಾತುಗಳು ಬಹಳ ಕೆಲಸವನ್ನು ಮಾಡ್ತದೆ. ಸೊ ನಾವು ಮಾತುಗಳನ್ನು ಆಡುವುದರ ಬಗ್ಗೆ ಬೈಬಲ್ ಕೂಡ, ಸತ್ಯವೇದ ಕೂಡ ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತದೆ. ಸೊ ಈ ಸಮಯದಲ್ಲಿ ನಾವು ಕೊನೆಯದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನವನ್ನು ಓದೋಣ. ಸಿಕ್ತೋರು ಓದಿಯರು. ಎಫೆಸ 4:29. ಭಕ್ತಿಯ ವೃದ್ಧಿ ಮಾಡುವಂತ ಮಾತುಗಳಿದ್ದರೆ ಆ ವೃದ್ಧಿಗೋಸ್ಕರ ನೀವೇನ್ ಮಾಡ್ರಿ? ಮಾತನಾಡ್ರಿ. ಬೇರೆ ಯಾವ ಮಾತುಗಳು ಬೇಡ ಅಂತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಈ ಒಂದು ಸಮಯದಲ್ಲಿ ನಾವು ಏನು ಜೀವನ ಮರಣಗಳು ನಾಲಿಗೆಯ ವಶ ಅಂತಕ್ಕಂಥ ಒಂದು ವಾಕ್ಯದ ಭಾಗದ ಬಗ್ಗೆ ಧ್ಯಾನ ಮಾಡಿ, ನಾವು ಕೆಲವು ಸಂಗತಿಗಳನ್ನ ಈ ವಾಕ್ಯಗಳ ಮುಖಾಂತರ ನಮ್ಮ ಮಾತುಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥ ಕೆಲವು ಮಾತುಗಳನ್ನು ನಾವು ಕಳೆದುಕೊಂಡಿದ್ದೇವೆ. ದೇವರು ಈ ಒಂದು ವಾಕ್ಯಗಳ ಮುಖಾಂತರ ನಮ್ಮನ್ನು ಎಚ್ಚರಿಸುವಾಗ, ಈ ವಾಕ್ಯಗಳನ್ನು ನಾವು ಕೇಳಿ ಅದರಂತೆ ನಮ್ಮ ಬಾಯಿಯ ಮಾತುಗಳ ಮೇಲೆ ಎಚ್ಚರಿಕೆ ಆಗಿರ್ಲಿಕ್ಕಾಗುವ ಹಾಗೆ ದೇವರು ತಾನೇ ಸಹಾಯ ಮಾಡಲಿ. ಈ ವಾಕ್ಯಗಳನ್ನು ಆಶೀರ್ವದಿಸಿ.